ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಕ್ಯಾಲ್ಕ್ಯುಲೇಷನ್ ಆಫ್ ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನು ನೋಡಿದ್ದೆವು. ಅಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಹೇಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂತ ಕಲ್ತಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಮುಂದಿನ ಒಂದು ಟಾಪಿಕ್ ಅದು ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್ ಅನ್ನುವಂಥದ್ದು. ನಂತರ ಅಡ್ಜಸ್ಟ್ಮೆಂಟ್ ಫಾರ್ ಪಾಸ್ಟ್ ಎರರ್ಸ್, ನಂತರ ಫೈನಲ್ ಅಕೌಂಟ್ಸ್ ಆಫ್ ಎ ಪಾರ್ಟ್ನರ್ಶಿಪ್. ಸೊ ಈ ಮೂರು ಚಿಕ್ಕ ಪುಟ್ಟ ಟಾಪಿಕ್ಗಳನ್ನು ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಅದರಲ್ಲೀಗ ಮೊದಲನೇದಾಗಿ ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್ ಏನು ಅನ್ನುವಂಥದ್ದನ್ನು ಕಲಿಯೋಣ. ಒಂದು ಪಾಲುಗಾರಿಕಾ ಸಂಸ್ಥೆಯಲ್ಲಿ ಹೊಸ ಒಬ್ಬ ಪಾಲುದಾರನನ್ನು ಸಂಸ್ಥೆಗೆ ಸೇರಿಸಿಕೊಂಡಾಗ ಏನಾಗಬಹುದು ಅಂತ ಹೇಳಿದರೆ, ಅಲ್ಲಿರುವಂಥ ಹಳೆಯ ಪಾರ್ಟ್ನರ್ಸ್ ಕೆಲವೊಂದು ಗ್ಯಾರಂಟಿಗಳನ್ನು ಕೊಟ್ಟಿರ್ಬೋದು. ಅದರಲ್ಲಿ ಒಂದು ಥರದ್ದು ಯಾವುದು ಅಂತ ಹೇಳಿದರೆ ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ನ್ಯೂ ಪಾರ್ಟ್ನರ್ ಅಥವಾ ಪಾರ್ಟ್ನರ್ ಅನ್ನುವಂಥದ್ದು. ಒಬ್ಬ ವ್ಯಕ್ತಿಯನ್ನು ಹೊಸ ಪಾಲುದಾರನಾಗಿ ಸಂಸ್ಥೆಗೆ ಸೇರಿಸಿಕೊಳ್ಳುವಾಗ ಅಲ್ಲಿ ಆಲ್ರೆಡಿ ಇರುವಂತಹ ಪಾಲುದಾರರು ಆ ಹೊಸ ಪಾಲುದಾರನಿಗೆ ಇಂತಿಷ್ಟು ಮೊತ್ತದ ಲಾಭ ಬರಬಹುದು, ವರ್ಷದಿಂದ ವರ್ಷಕ್ಕೆ ಈ ಥರದ ಮೊತ್ತದ ಲಾಭವನ್ನು ಆ ಹೊಸ ಪಾಲುದಾರ ಪಡೆಯಬಹುದು ಅನ್ನುವಂತಹ ಮಾತುಗಳನ್ನು ಹೇಳಬಹುದು. ಸೊ ಇಂಥ ಸಂದರ್ಭದಲ್ಲಿ ಒಂದು ವೇಳೆ ಅವನಿಗೆ ಗ್ಯಾರಂಟಿ ಕೊಟ್ಟಿರುವಂತಹ ಪ್ರಾಫಿಟ್ ಯಾವುದೋ ಒಂದು ವರ್ಷದಲ್ಲಿ ಬಾರದೇ ಇದ್ದಾಗ, ಯಾರು ಆ ರೀತಿ ಆ ಗ್ಯಾರಂಟಿಯನ್ನು ಕೊಟ್ಟಿರುವಂತಹ ಹಳೆಯ ಪಾಲುದಾರರಿದ್ದಾರೋ ಅವರು ಅವರ ಲಾಭದಲ್ಲಿ ಸ್ವಲ್ಪವನ್ನು ಹೊಸ ಪಾಲುದಾರನಿಗೆ ಕೊಟ್ಟು ಆ ಗ್ಯಾರಂಟಿ ಅನ್ನುವಂಥದ್ದನ್ನು ಉಳಿಸಿಕೊಳ್ಬೇಕಾಗ್ತದೆ. ಸೊ ಇದನ್ನು ನಾವು ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ನ್ಯೂ ಪಾರ್ಟ್ನರ್ ಅಂತ ಹೇಳುವಂಥದ್ದು. ಒಂದು ವೇಳೆ ಆ ವರ್ಷದ ಲಾಭದಲ್ಲಿ ಆ ಹೊಸ ಪಾಲುದಾರನಿಗೆ ಎಷ್ಟು ಲಾಭ ಬರಬೇಕಿತ್ತೋ ಅಷ್ಟು ಬಂದ ಸಂದರ್ಭದಲ್ಲಿ ಇಲ್ಲಿ ನಾವು ಈ ಗ್ಯಾರಂಟಿ ಅನ್ನುವಂಥದ್ದನ್ನು ನೋಡಲಿಕ್ಕೆ ಹೋಗುವುದಿಲ್ಲ. ಅಂತೂ ಆ ಮೊತ್ತದಷ್ಟು ಬರದೇ ಇದ್ದಾಗ ಗ್ಯಾರಂಟಿ ಕೊಟ್ಟಿರುವಂತಹ ಪಾಲುದಾರರು ಮಾಡಬೇಕಾಗ್ತದೆ. ಸೊ ಹೀಗೆ ಇದೊಂದು ರೀತಿಯ ವಾಗ್ದಾನ ಅಂತ ಹೇಳ್ಬೋದು. ಹೊಸ ಪಾಲುದಾರನನ್ನು ಸಂಸ್ಥೆಗೆ ಸೇರಿಸಿಕೊಳ್ಳುವ ಸಂದರ್ಭದಲ್ಲಿ ಹಳೆ ಪಾಲುದಾರರು ಹೊಸ ಪಾಲುದಾರನ ಪರವಾಗಿ ಕೊಡುವಂತಹ ವಾಗ್ದಾನ ಅಂತ ನಾವು ಇದನ್ನು ಕರಿಬೋದು. ನಾವು ಈ ಸಂದರ್ಭವನ್ನು ಒಂದು ಎಕ್ಸಾಂಪಲ್ನ ಮೂಲಕ ಈಗ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಪ್ರಶ್ನೆ ಇದೆ, ನಾನು ಅದನ್ನು ಓದ್ತೇನೆ. ಈ ರೀತಿ ಇದೆ ಪ್ರಶ್ನೆ. ಅಮಿತ್, ಸುಮಿತ್ ಆ್ಯಂಡ್ ಸಮೀಕ್ಷಾ ಆರ್ ಇನ್ ಪಾರ್ಟ್ನರ್ಶಿಪ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 3:2:1. ಸಮೀಕ್ಷಾಸ್ ಶೇರ್ ಇನ್ ಪ್ರಾಫಿಟ್ ಹ್ಯಾಸ್ ಬೀನ್ ಗ್ಯಾರಂಟಿಡ್ ಬೈ ಅಮಿತ್ ಆ್ಯಂಡ್ ಸುಮಿತ್ ಟು ಬಿ ಎ minimum sum of rupees 8,000. Profit for the year ended March 31st, 2017 was rupees 36,000. Prepare a profit and loss appropriation account. ಈ ಕ್ವಶನ್ ಏನು ಅಂತ ನಾವು ಸರಿಯಾಗಿ ತಿಳ್ಕೊಳ್ಳುವ. ನೋಡಿ, 3 ಜನ ಪಾಲುದಾರರಿದ್ದಾರೆ ಅಲ್ಲಿ, ಅಮಿತ್, ಸುಮಿತ್ ಮತ್ತು ಸಮೀಕ್ಷಾ ಅನ್ನುವರು. ಅಲ್ಲಿ ಅವರು ಹೇಗೆ ಲಾಭ ನಷ್ಟಗಳನ್ನು ಹಂಚಿಕೊಳ್ತಾರೆ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. 3:2:1 ಅಂತ ಹೇಳಿದ್ದಾರೆ ರೇಷಿಯೋ ಅಥವಾ ಅನುಪಾತ. ಅಲ್ಲಿ ಸಮೀಕ್ಷನನ್ನು ಬಹುಶಃ ಅವರು ಸಂಸ್ಥೆಗೆ ಸೇರಿಸಿಕೊಂಡ ಸಂದರ್ಭ ಇದು. ಯಾಕಂದರೆ ಪ್ರತಿ ವರ್ಷ ಸಮೀಕ್ಷಾ ಒಂದು 8,000ದಷ್ಟು ಲಾಭವನ್ನು ಪಡಿತಾಳೆ ಅನ್ನುವಂತಹ ಆ ವಾಗ್ದಾನವನ್ನು ಅಲ್ಲಿರುವಂತಹ ಹಳೆಯ ಪಾಲುದಾರರು ಅಮಿತ್ ಮತ್ತು ಸುಮಿತ್ ಕೊಟ್ಟಿರ್ತಾರೆ. ಸೊ ಅದನ್ನೇ ಅಲ್ಲಿರುವಂಥ ಸೆಂಟೆನ್ಸಲ್ಲಿ ಅವರು ಹೇಳಿರುವಂಥದ್ದು. ಆಮೇಲೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಆ ಅಕೌಂಟಿಂಗ್ ಇಯರ್ ಕೊನೆಯಾಗುವಾಗ ಮಾರ್ಚ್ 31, 2017 ಆ ವರ್ಷದ ಲಾಭ 36,000 ಅಂತ ಹೇಳಿದ್ದಾರೆ. ನಾವೀಗ ಇದನ್ನು ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮಾಡೋದ್ರ ಮೂಲಕ ಆ ಗ್ಯಾರಂಟಿ ಆಫ್ ಪ್ರಾಫಿಟ್ ಅಂತ ಏನಿದೆ ಅದು ಹೇಗೆ ಮಾಡುವುದು ಅಂತ ನೋಡೋಣ. ಅಲ್ಲಿ ಪ್ರಥಮವಾಗಿ ನಾವು ಆ ವರ್ಷ ಆಗಿರುವಂತಹ ಲಾಭ 36,000 ರೂಪಾಯಿ ಏನಿದೆ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಅದಕ್ಕಾಗಿ ಎಂಟ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ 36,000 ಕ್ರೆಡಿಟ್ ಸೈಡಲ್ಲಿ ನಾವು ಅದನ್ನು ಬರೀತೇವೆ. ಇನ್ನು ಅಲ್ಲಿ ಬೇರೆ ಯಾವುದೇ ಅಡ್ಜಸ್ಟ್ಮೆಂಟ್ಗಳು
ಈಗ ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ಆಗಿರ್ಬೋದು, ಇಂಟರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಗಿರ್ಬೋದು, ಸ್ಯಾಲರಿ ಅಥವಾ ಕಮಿಷನ್ ಅನ್ನುವಂಥದ್ದು ಯಾವುದನ್ನು ಈ ಸಂದರ್ಭದಲ್ಲಿ ನಮಗೆ ಕೊಟ್ಟಿಲ್ಲ. ನಾವೇನು ಮಾಡ್ಬೋದು, ನೇರವಾಗಿ ಇರುವಂತಹ ಫೈನಲ್ ಪ್ರಾಫಿಟನ್ನು ಪಾಲುದಾರರಿಗೆ ಹಂಚ್ಬೋದು. ಹಂಚುವ ಸಂದರ್ಭದಲ್ಲಿ ಆ ಗ್ಯಾರಂಟಿ ಏನಿದೆಯೋ ಅದನ್ನು ನಾವಲ್ಲಿ ನೋಡಿಕೊಳ್ಬೇಕಾಗ್ತದೆ. ಈಗೇನು ಮಾಡುವ, ನಾವು ಈ 36,000 ರೂಪಾಯಿನ ಎಲ್ಲ ಪಾಲುಗಾರರಿಗೆ ಹಂಚುವ. ಸೊ ಅಲ್ಲಿ ಹಂಚೋದು ಅಂತ ಹೇಳಿದರೆ ಡಿಸ್ಟ್ರಿಬ್ಯೂಷನ್ ಮಾಡೋದು ಅಂತ ಅರ್ಥ. ಜರ್ನಲ್ ಎಂಟ್ರಿ ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಬಿಟ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್. ಈಗ ಇಲ್ಲಿ 3 ಜನ ಪಾಲುದಾರರಿದ್ದಾರೆ. ಅವರ ಹೆಸರು ನೋಡಿ ಈ ಥರ ಇದೆ: ಅಮಿತ್, ನಂತರ ಸುಮಿತ್, ಆಮೇಲೆ ಸಮೀಕ್ಷಾ. ನಾವಿಲ್ಲಿ ಟೋಟಲನ್ನು ಬರಿಬೋದು, ಯಾಕಂದರೆ ಬೇರೆ ಯಾವುದೇ ಎಂಟ್ರಿಗಳಲ್ಲಿ ಬರೀಲಿಕ್ಕಿಲ್ಲ. 36,000 ರೂಪಾಯಿ ಟೋಟಲ್. ಡೆಬಿಟ್ ಸೈಡಲ್ಲೂ 36,000 ರೂಪಾಯಿ ಆಗಿರುವಂತಹ ಫೈನಲ್ ಪ್ರಾಫಿಟ್ ಕೂಡ ಅಲ್ಲಿ ಎಷ್ಟು ಅಂತ ಹೇಳಿದರೆ 36,000 ರೂಪಾಯಿ. ನಾವು ಪ್ರಥಮವಾಗಿ ಏನು ಮಾಡಬೇಕು ಅಂತ ಹೇಳಿದರೆ, ಇರುವಂತಹ ಅಮೌಂಟ್ ಏನಿದೆಯೋ ಅದನ್ನು ಅವರ ಅನುಪಾತ, ಲಾಭ ನಷ್ಟಗಳನ್ನು ಹಂಚಿಕೊಳ್ಳುವಂತಹ ಅನುಪಾತದಲ್ಲಿ ಹಂಚಬೇಕು. ಈಗ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋವನ್ನು ನೋಡಿದಾಗ ಅಲ್ಲಿರುವಂಥ ಕ್ವಶನ್ನಲ್ಲಿ ಹೇಳಿದ್ದಾರೆ 3:2:1 ಅಂತ ಹೇಳಿದ್ದಾರೆ. 3:2:1 ಅಂತ ಹೇಳಿದ್ದಾರೆ. ನಾವು ಅದರ ಪ್ರಕಾರ ಈ 36,000 ರೂಪಾಯಿನ ಈಗ ಹಂಚಬೇಕು. ಅಮಿತನ ಕೇಸಲ್ಲಿ ನೋಡಿ, ಇಲ್ಲಿ 36,000 ಗುಣಿಸು 3 ಪಾಲು ಅವನಿಗೆ, ಅದು 18,000ದಷ್ಟು ಬರ್ತದೆ. ನಾವು ನೇರವಾಗಿ ಹೊರಗಡೆ ಬರೀಲಿಕ್ಕಾಗೋದಿಲ್ಲ, ಅಲ್ಲಿ ಗ್ಯಾರಂಟಿಯ ಅಡ್ಜಸ್ಟ್ಮೆಂಟನ್ನು ಮಾಡಲಿಕ್ಕಿರ್ತದೆ. ನೆಕ್ಸ್ಟ್ ಸುಮಿತನ ಕೇಸ್ ನೋಡಿ, 36,000, ಅವನ ಪಾಲು 2/6, ಅದು 12,000ದಷ್ಟು ಬರ್ತದೆ. ಸಮೀಕ್ಷನ ಕೇಸಲ್ಲಿ 36,000 1/6, ಅದರ ಅರ್ಥ ಅಲ್ಲಿ 6,000 ಬರ್ತದೆ. ಈಗ 36,000 ರೂಪಾಯಿ ಆಗಿರುವಂತಹ ಆ ನೆಟ್ ಪ್ರಾಫಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬರ ಪಾಲನ್ನು ನೋಡಿದಾಗ ಅಮಿತಿಗೆ ಬರುವಂಥ ಪಾಲು 18,000, ಸುಮಿತಿಗೆ ಬರುವಂತಹ ಲಾಭದ ಪಾಲು 12,000, ಹೊಸ ಪಾಲುದಾರ ಯಾರು ಸಮೀಕ್ಷಾ ಅಲ್ಲಿ ಇದ್ದಾಳೆ, ಅವಳಿಗೆ ಬರುವಂತಹ ಲಾಭದ ಪಾಲು 6,000. ಈಗ ನಾವು ಗ್ಯಾರಂಟಿಯ ವಿಷಯಕ್ಕೆ ಬಂದಾಗ ಅಲ್ಲಿ ಒಂದು ಸೆಂಟೆನ್ಸ್ ಇದೆ, ಅದನ್ನು ನಾವು ಗಮನಿಸ್ಬೋದು ನೋಡಿ. ಸಮೀಕ್ಷಾಸ್ ಶೇರ್ ಇನ್ ಪ್ರಾಫಿಟ್ ಹ್ಯಾಸ್ ಬಿನ್ ಗ್ಯಾರಂಟೀಡ್ ಬೈ ಅಮಿತ್ ಆ್ಯಂಡ್ ಸಮಿತ್ ಅಥವಾ ಸುಮಿತ್ ಟು ಬಿ ಎ ಮಿನಿಮಮ್ ಸಮ್ ಆಫ್ ₹8,000 ಅಂತ ಹೇಳಿದ್ದಾರೆ. ಅದರ ಅರ್ಥ ಅವಳಿಗೆ ಕನಿಷ್ಠ 8,000ದಷ್ಟು ಲಾಭ ಬರ್ತದೆ ಅನ್ನುವಂಥ ಗ್ಯಾರಂಟಿಯನ್ನು ಅಮಿತ್ ಮತ್ತು ಸುಮಿತ್ ಅಲ್ಲಿ ಕೊಟ್ಟಿದ್ದಾರೆ ಅಂತ. ಆದರೆ ಈಗ ಅವಳಿಗೆ ಬಂದಿರುವಂಥ ಪಾಲನ್ನು ನಾವು ನೋಡಿದಾಗ ಅಲ್ಲಿರುವಂಥದ್ದು ಎಷ್ಟು? 6,000 ಮಾತ್ರ. ಅದರ ಅರ್ಥ ಅಲ್ಲಿರುವಂತಹ 8,000 ಇಲ್ಲಿ 6,000, 2,000ದಷ್ಟು ಇನ್ನೂ ಅವಳಿಗೆ ಲಾಭ ಬರಬೇಕು ಅವರು ಕೊಟ್ಟಿರುವ ಗ್ಯಾರಂಟಿ ಪ್ರಕಾರ. ಈಗ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಅವಳಿಗೆ 8,000 ಮೊತ್ತ ಬರುವಷ್ಟು ಅಥವಾ ಲಾಭ ಬರುವಷ್ಟು ನಾವು ಇರುವಂತಹ ವ್ಯತ್ಯಾಸವನ್ನು ಅಲ್ಲಿರುವ ಗ್ಯಾರಂಟಿ ಕೊಟ್ಟಿರುವಂಥ ಪಾಲುಗಾರರು ಯಾರಿದ್ದಾರೆ, ಅಮಿತ್ ಮತ್ತು ಸುಮಿತ್, ಅವರಿಂದ ಅದನ್ನು ಪಡೆದುಕೊಳ್ಬೇಕು ನಾವು. ಈಗ ಗ್ಯಾರಂಟಿ ಕೊಟ್ಟಿರುವಂತಹ ಮೊತ್ತ 8,000, ಈಗ ಅವಳಿಗೆ ಬಂದಿರುವಂತಹ ಲಾಭದ ಮೊತ್ತ 6,000, ಅಂದರೆ ಇನ್ನೂ 2,000 ರೂಪಾಯಿ ಅವಳಿಗೆ ಬರಬೇಕಾಗಿದೆ. ಆ 2,000 ರೂಪಾಯಿಯನ್ನು ನಾವೇನು ಮಾಡಬೇಕೀಗ? ಅಮಿತ್ ಮತ್ತು ಸುಮಿತ್ ಅವರಿಂದ ಪಡೆದುಕೊಳ್ಬೇಕು. ಈಗ ಅದನ್ನು ಹೇಗೆ ಪಡೆದುಕೊಳ್ಳೋದು ನೋಡೋಣ. ಈಗ ಅಲ್ಲಿ 2,000ದಷ್ಟು ಬರಬೇಕಾಗಿದೆ. ಅದನ್ನು ನಾವು ಹೇಗೆ ಪಡೆದುಕೊಳ್ತೇವೆ ಅಂತ ಹೇಳಿದರೆ, ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಿದೆಯೋ ಅದರ ಪ್ರಕಾರ ತಗೊಳ್ತೇವೆ. ಇಲ್ಲಿ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಹೇಳಿದಾಗ ನಾವು ತಗೊಳ್ಳುವಂಥದ್ದು 3 ಮತ್ತು 2 ಅನ್ನುವಂಥದ್ದು. 3:2 ಅಂತ ನಾವು ಅದನ್ನು ತಗೊಳ್ಬೇಕು. ಹಾಗೆ ತಗೊಂಡಾಗ ಅಲ್ಲಿ ಮೊತ್ತ ಎಷ್ಟು ಬರ್ತದೆ ಅಂತ ನಾವು ನೋಡೋಣ. ಈಗ ಅಮಿತ್ನ ಆ ವಾಗ್ದಾನ ಏನಿದೆಯೋ ಆ ಮೊತ್ತ ಎಷ್ಟು ಅಂತ ನೋಡೋಣ. 2,000 ಅಲ್ಲಿ ಗುಣಿಸು 3:2 ಅಂತ ಹೇಳ್ತಾ ಇದ್ದೇವೆ, ಹಾಗಾಗಿ 3/5 ಆಗ್ತದೆ. ಇಲ್ಲಿ 2 3 6,000, ಇಲ್ಲಿ 5ರಿಂದ ಭಾಗಿಸಿದಾಗ ಅಲ್ಲಿ ಬರುವಂಥದ್ದು
1200 ರೂಪಾಯಿ. ನಂತರ ಸಮಿತನ ಅಥವಾ ಸುಮಿತನ ಕೇಸಲ್ಲಿ ನೋಡಿ, ಅಲ್ಲಿ 2000 2/5 ಅಂದರೆ ಅದು 800 ಅಮೌಂಟ್ ಬರ್ತದೆ. ಅಲ್ಲಿ 2000 ಇಲ್ಲಿ 4000 ಆಯಿತು, 800 ಬರ್ತದೆ. ಈ ಒಂದು ಕೇಸಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಈಗ ನೋಡಿ, 1200 ಅಮೌಂಟನ್ನು ಅಮಿತ್ ಸಮೀಕ್ಷನಿಗೆ ಕೊಡಬೇಕಾಗ್ತದೆ, 800ರಷ್ಟು ಸುಮಿತ್ ಸಮೀಕ್ಷನಿಗೆ ಕೊಡಬೇಕಾಗ್ತದೆ. ಯಾಕಂದರೆ ಅವರು ವಾಗ್ದಾನ ಕೊಟ್ಟಿದ್ದಾರೆ ಅವಳಿಗೆ ಮಿನಿಮಮ್ 8000ದಷ್ಟು ಲಾಭ ಸಿಗ್ತದೆ ಅಂತ. ಇಲ್ಲಿ ಸಿಕ್ಕಿರೋದು 6000 ಮಾತ್ರ. ಹಾಗೆ ಇರುವಂಥ ಉಳಿದ 2000ವನ್ನು ಈ ಹಳೆಯ ಪಾರ್ಟ್ನರ್ಸ್ ಯಾರಿದ್ದಾರೆ ಅವರು ಕೊಡಬೇಕಾಗ್ತದೆ. ಅದನ್ನು ನಾವೀಗ ಇಲ್ಲಿ ಬರೀಲಿಕ್ಕಿದ್ದೇವೆ. ಇಲ್ಲಿ ಲೆಸ್ ಅಂತ ಬರೆದು ಬಿಟ್ಟು ಅಲ್ಲಿ ನಾವು ಪ್ರಾಫಿಟ್ ಗ್ಯಾರಂಟೀಡ್ ಅಂತ ಬರಿಬೋದು, ಅಥವಾ ಡೆಫಿಷಿಯನ್ಸಿ ಅಂತ ಅನ್ನುವಂತಹ ಶಬ್ದ ಕೂಡ ಬಳಸ್ಬೋದು ನಾವು. 1200 ಇಲ್ಲಿ ಕೂಡ ಪ್ರಾಫಿಟ್ ಗ್ಯಾರಂಟೀಡ್ ಟು ಸಮೀಕ್ಷಾ 800 ಬಂದಿದೆ. ಇನ್ನು ಗುಣಿಸ್ಕೊಳ್ಳೋದಾದರೆ ಇಲ್ಲಿ 2000 3/5, ಇಲ್ಲಿ 2000 2/5. ಈಗ ಇದನ್ನು ಕಳೆಯೋಣ ನಾವು. 18,000ದಿಂದ 1200 ಕಳೆದಾಗ ಬರುವಂತಹ ಅಮೌಂಟು 16,800. ಇಲ್ಲಿ 12,000ದಿಂದ 800 ತೆಗೆದಾಗ ಉಳಿಯುವಂಥದ್ದು 11,200. ನೆಕ್ಸ್ಟ್ ಸಮೀಕ್ಷಣ ಕೇಸಲ್ಲಿ ಅವಳು ಅದನ್ನು ಪಡೆಯುವವಳು, ಗ್ಯಾರಂಟಿಡ್ ಪ್ರಾಫಿಟನ್ನು ಅವಳು ಪಡೆದುಕೊಳ್ಳಲಿಕ್ಕಿದ್ದಾಳೆ. ಅದಕ್ಕಾಗಿ ನಾವು ಅದನ್ನು ಆ್ಯಡ್ ಮಾಡ್ತಾ ಇದ್ದೇವೆ. ಪ್ರಾಫಿಟ್ ಗ್ಯಾರಂಟೀಡ್ ಇಲ್ಲೀಗ 2000 ಬರ್ತದೆ ಟೋಟಲ್. ಹೇಗೆ ಅಂತ ಹೇಳಿದರೆ 1200 ಪ್ಲಸ್ 800 ಹೀಗೆ 2000. ಈಗ ಅದು ಇಲ್ಲಿ ಏನಾಗ್ತದೆ 8,000 ರೂಪಾಯಿ ಆಗ್ತದೆ. ಸೊ ಹೀಗೆ ನಾವು ಪ್ರಾಫಿಟ್ ಗ್ಯಾರಂಟೀಡ್ ಟು ನ್ಯೂ ಪಾರ್ಟ್ನರ್ ಅಂತ ಹೇಳ್ಬೋದು. 6,000 ಬಂದಿದೆ ಅವಳಿಗೆ ಪ್ರಾಫಿಟ್, ಅವಳಿಗೆ ಗ್ಯಾರಂಟಿ ಮೂಲಕ ಬರಬೇಕಾದದ್ದು 8,000. ಹಾಗಿರುವಂತಹ ಸಂದರ್ಭದಲ್ಲಿ ಇರುವಂಥ ಎಷ್ಟು ಮೊತ್ತ ಕಡಿಮೆ ಆಯಿತು ಅದನ್ನು ಹಳೆ ಪಾರ್ಟ್ನರ್ಸ್ ಅವರ ಪಾಲಿನಿಂದ ಕೊಟ್ಟು ಆ ಗ್ಯಾರಂಟಿಯನ್ನು ಉಳಿಸಿಕೊಳ್ಳುವಂಥದ್ದು ಸಂದರ್ಭವನ್ನು ನಾವಿಲ್ಲಿ ಕಾಣ್ತೇವೆ. ಸೊ ಹೀಗೆ ನಾವು ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್ ಅನ್ನುವಂಥದ್ದನ್ನು ಕಾಣ್ತೇವೆ. ನಾವೀಗ ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್ ವಿಷಯದ ಮೇಲೆ ಇನ್ನೊಂದು ಎಕ್ಸರ್ಸೈಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡುವ. ಕ್ವಶನ್ ಈ ರೀತಿ ಇದೆ. ಚರಣ್ ಆ್ಯಂಡ್ ಶರಣ್ ಆರ್ partners sharing profits and losses in the ratio of 3:2. They admit Sachin into their firm for 1/6 share in profits. Charan personally guaranteed that Sachin's share of profit after charging interest on capital at 10% per annum would not be less than rupees 15,000 in a year. The capital provided was as follows. Charan rupees 1,25,000, Sharan rupees 1 lakh and Sachin rupees 75,000. The profit for the year ending March 31st, 2016 amounted to rupees 75,000 before providing interest on capital. Show the profit and loss appropriation account if the new profit sharing ratio is 3:2:1. ಈ ಕ್ವಶನ್ ಈ ರೀತಿ ಇದೆ. ನಾವು ಇದನ್ನೀಗ ಸಾಲ್ವ್ ಮಾಡಬೇಕಾಗಿದೆ. ಈ ಪ್ರಾಬ್ಲಮನ್ನು ನಾವು ನೋಡಿದಾಗ ನೋಡಿ, ಅಲ್ಲಿ 3 ಜನ ಪಾಲುದಾರರಿದ್ದಾರೆ, ಚರಣ್, ಶರಣ್ ಮತ್ತು ಸಚಿನ್ ಅನ್ನುವರು. ಸಚಿನ್ ಹೊಸ ಪಾಲುದಾರ, ಅವನಿಗೆ ಇವರು ಕೊಟ್ಟಿರುವಂತಹ ಲಾಭದ ಪಾಲು 1/6 ಅಂತ ಹೇಳಿದ್ದಾರೆ. ಅಂದರೆ 6 ಪಾಲಿನಲ್ಲಿ 1 ಪಾಲು ಅವನದ್ದಾಗಿರ್ತದೆ. ಇಲ್ಲೇನಾಗ್ತದೆ, ಹಳೆಯ ಪಾಲುದಾರರು ಇಬ್ಬರು ಏನಿದ್ದಾರೋ ಚರಣ್ ಮತ್ತು ಶರಣ್, ಅವರಿಬ್ಬರಲ್ಲಿ ಕೇವಲ ಚರಣ್ ಮಾತ್ರ ಆ ಪ್ರಾಫಿಟಿನ ಬಗ್ಗೆ ಸಚಿನಿಗೆ ಒಂದು ಗ್ಯಾರಂಟಿಯನ್ನು ಕೊಡ್ತಾರೆ. ಅಲ್ಲಿ ಶರಣ್ ಯಾವುದೇ ಒಂದು ಗ್ಯಾರಂಟಿಯನ್ನು ಕೊಡೋದಿಲ್ಲ. ಹಾಗಾಗಿ ಒಂದು ವೇಳೆ ಅಲ್ಲಿ ಸಚಿನಿಗೆ ಯಾವ ಒಂದು ಲಾಭ ಬರಬೇಕಿತ್ತೋ ಅದು ಬಾರದ ಸಂದರ್ಭದಲ್ಲಿ ಅಲ್ಲಿರುವಂತಹ ವ್ಯತ್ಯಾಸದ ಮೊತ್ತವನ್ನು ಅಲ್ಲಿ ಏನು ಆ ವಾಗ್ದಾನ ಕೊಟ್ಟಿದ್ದಾನೆ ಚರಣ್, ಅವನು ಮಾತ್ರ ಕೊಡಬೇಕಾಗ್ತದೆ. ಅವನೊಬ್ಬನೇ ಇಲ್ಲಿ ವಾಗ್ದಾನ ಕೊಟ್ಟಿರುವಂತಹ ವ್ಯಕ್ತಿ ಆಗಿರೋದ್ರಿಂದ ನಾವು ಅದನ್ನು ಹಾಗೆ ಮಾಡಬೇಕಾಗ್ತದೆ. ಈಗ ನಾವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡುವ.
ಇಲ್ಲಿ ಆಮೇಲೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಆ ವರ್ಷದಲ್ಲಿ ಆಗಿರುವಂತಹ ಲಾಭ ಎಷ್ಟು ಅಂತ ಹೇಳಿದ್ದಾರೆ, ಅದು 75,000 ಅಂತ ಹೇಳಿದ್ದಾರೆ. ಜೊತೆಗೆ ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ಎಟ್ 10% ಅಂತ ಹೇಳಿದ್ದಾರೆ. ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಬರಿಬೇಕಾಗ್ತದೆ. ಆದ ನಂತರ ನಾವು ಪ್ರಾಫಿಟನ್ನು ಅಲ್ಲಿ ಹಂಚಬೇಕಾಗ್ತದೆ. ಸೊ ಇಲ್ಲಿ ಫಾರ್ಮೇಟ್ ನಾನು ಮಾಡಿದ್ದೇನೆ ಆಲ್ರೆಡಿ. ಫಸ್ಟಿಗೆ ನಾವು ಆಗಿರುವಂಥ ವರ್ಷದ ಲಾಭವನ್ನು ಬರೆಯೋಣ. ಅಲ್ಲಿ ಅವರು ಹೇಳಿರುವಂಥದ್ದು 75,000 ಅಂತ. ಜರ್ನಲ್ ಎಂಟ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಇಲ್ಲಿ ವಾರ್ಷಿಕ ಅಕೌಂಟಿಂಗ್ ಪೀರಿಯಡ್ ವರ್ಷ ಏನಿದೆ ಅದು ಎಂಡ್ ಆಗಿರುವಂಥದ್ದು 31 ಮಾರ್ಚ್ 2016ಕ್ಕೆ. ಇಲ್ಲಿ ಆ ವರ್ಷದ ನೆಟ್ ಪ್ರಾಫಿಟನ್ನು ನಾವು ಬರೆದಾಯಿತು. ಇನ್ನು ಅಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು ನಾವು ಬರೀಬೇಕು. ಅದಕ್ಕೆ ಎಂಟ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಬಿಟ್ ಟು ಇಂಟರೆಸ್ಟ್ ಆನ್ ಕ್ಯಾಪಿಟಲ್ಸ್ ಅಥವಾ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ 3 ಜನ ಪಾಲುದಾರರಿದ್ದಾರೆ, ಹಾಗಾಗಿ ನಾವು 3 ಹೆಸರನ್ನು ಇಲ್ಲಿ ಬರಿಬೇಕಾಗ್ತದೆ. ಅಲ್ಲಿ ಮೊದಲನೆಯ ಪಾರ್ಟ್ನರ್ ಚರಣ್, ಅವನು ಎಷ್ಟು ಕೊಟ್ಟಿದ್ದಾನೆ ಬಂಡವಾಳ ಅಂತ ನಾವು ನೋಡೋದಾದರೆ 1,25,000. ಹಾಗಾಗಿ 1,25,000 ಮೇಲೆ ಅಲ್ಲಿ ಬಡ್ಡಿ ದರ ಹೇಳಿರುವಂಥದ್ದವರು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10% ಅಂತ. ಹಾಗಾಗಿ 10/100 ಇಲ್ಲಿ ವಾರ್ಷಿಕ ದರ, 1 ವರ್ಷಕ್ಕೆ ನಾವು ಮಾಡ್ತಾ ಇದ್ದೇವೆ ಅಪ್ರಾಪ್ರಿಯೇಷನ್ ಅಕೌಂಟ್, ಹಾಗಾಗಿ ಸಮಯ ಅಲ್ಲಿ 1 ವರ್ಷದಾಗಿರ್ತದೆ. ಇಲ್ಲಿ ಅಮೌಂಟ್ ನೀವು ನೋಡೋದಾದರೆ 12,500ರಷ್ಟು ಬರ್ತದೆ. ನಂತರ ಅಲ್ಲಿರುವಂಥ ಎರಡನೆಯ ಪಾಲುದಾರ ಶರಣ್ನ ವಿಷಯದಲ್ಲಿ ಅವನು ಕೊಟ್ಟಿರುವಂಥ ಬಂಡವಾಳ ನೋಡಿ 1 ಲಕ್ಷದಷ್ಟಿದೆ. 10% 1 ವರ್ಷಕ್ಕೆ ಮೊತ್ತ ಅಲ್ಲಿ 10,000 ರೂಪಾಯಿ ಇಷ್ಟು ಬರ್ತದೆ. ತದನಂತರ ಹೊಸ ಪಾಲುದಾರ ಸಚಿನ್, ಅವನು ಕೊಟ್ಟಿರುವಂಥ ಬಂಡವಾಳ 75,000. ಅದರ ಮೇಲೆ 10% 1 ವರ್ಷಕ್ಕೆ ನೋಡುವಾಗ 7,500ರಷ್ಟು ಬಡ್ಡಿ ಬರ್ತದೆ. ಸೊ ಇಲ್ಲಿ ಬೇರೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಲ್ಲ, ಸ್ಯಾಲರಿ ರೆಮ್ಯುನರೇಷನ್ ಕೊಟ್ಟಿಲ್ಲ. ಹಾಗಾಗಿ ನಾವೇನು ಮಾಡ್ಬೋದು, ಇಲ್ಲಿ ಫೈನಲ್ ಪ್ರಾಫಿಟ್ ಎಷ್ಟಿದೆ ಅಂತ ಲೆಕ್ಕ ಹಾಕಿ ಅದನ್ನು ನಾವೀಗ 3 ಪಾಲುದಾರರಿಗೆ ಹಂಚಬೇಕು. ಆ ಸಂದರ್ಭದಲ್ಲಿ ಗ್ಯಾರಂಟಿ ಆಫ್ ಪ್ರಾಫಿಟ್ ಏನಿದೆ ಅದನ್ನು ಗಮನದಲ್ಲಿಟ್ಟುಕೊಂಡು ನಾವು ಮಾಡಬೇಕಾಗ್ತದೆ. ಇಲ್ಲಿಗ ಟೋಟಲ್ ನೋಡೋದಾದರೆ ನೋಡಿ 75,000 ಇದೆ. ಇಲ್ಲಿ 75,000 ಟೋಟಲನ್ನು ಬರೀತೇನೆ. ಇಲ್ಲಿ ನಾವು ನೋಡಿದಾಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಒಟ್ಟು ಮೊತ್ತ ಎಷ್ಟು ಬರ್ತದೆ ಅಂತ ಹೇಳಿದರೆ 12,500, 10, 22,500, 7,500 ಅಂದರೆ 30,000 ಬರ್ತದೆ. ಇಲ್ಲಿ ಟೋಟಲ್ ಅಕೌಂಟ್ 75,000 ಇದೆ. 30,000 ಬಡ್ಡಿಯನ್ನು ಕಳೆದಾಗ ಉಳಿಯುವಂತಹ ಫೈನಲ್ ಪ್ರಾಫಿಟ್ ಏನಿದೆ 45,000 ಇದೆ. ಇದನ್ನೀಗ ನಾವು ಏನು ಮಾಡಬೇಕು, 3 ಪಾಲುಗಾರರಿಗೆ ಹಂಚಬೇಕು. ಅದಕ್ಕಾಗಿ ಜರ್ನಲ್ ಎಂಟ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಬಿಟ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಪ್ರಥಮವಾಗಿ ಚರಣ್, ಅವನ ಪಾಲು ಎಷ್ಟು ಬರ್ತದೆ ಅಂತ ನಾವು ನೋಡೋಣ. ಇಲ್ಲೀಗ 45,000ದಲ್ಲಿ ಅವನ ಪಾಲನ್ನಲ್ಲಿ ಹೇಳಿದ್ದಾರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ. ಅಲ್ಲಿ ಕೊನೆಯಲ್ಲಿ ಒಂದು ವಾಕ್ಯ ಇದೆ ನೋಡಿ, ಅಲ್ಲಿ ಅವರು 3:2:1 ಅನುಪಾತದಲ್ಲಿ ಲಾಭ ನಷ್ಟಗಳನ್ನು ಹಂಚಿಕೊಳ್ತಾರೆ ಅಂತ ಹೇಳಿದ್ದಾರೆ. ಅದರರ್ಥ 45,000ದಲ್ಲಿ ಚರಣ್ಣ ಪಾಲು 3. ಅದನ್ನು ನಾವು ಹೇಗೆ ಬರೀತೇವೆ, 45,000 ಗುಣಿಸು 3 ಭಾಗಿಸು ಒಟ್ಟು 3, 2, 5, 1, 6, 3/6 ಅಂತ ಹೇಳ್ತೇವೆ. ಹೀಗೆ ನಾವು ಬರೆದಿದ್ದೇವೆ. ಹೀಗೆ ಮಾಡುವಾಗ ಅವನ ಪಾಲಲ್ಲಿ ಬರುವಂಥದ್ದು 22,500. ಆಮೇಲೆ ಎರಡನೆಯ ಪಾಲುದಾರ ಶರಣ್, ಅಲ್ಲಿ ನೋಡಿ 45,000 ಗುಣಿಸು ಅವನ ಪಾಲು 2 ಅಂದರೆ ಆ ಮೊತ್ತ ಅಲ್ಲಿ ಎಷ್ಟು ಬರ್ತದೆ ಅಂತ ಹೇಳಿದರೆ 15,000ದಷ್ಟು ಬರ್ತದೆ. ಈ ಒಂದು ಪ್ರಾಬ್ಲಮ್ನಲ್ಲಿ ಗ್ಯಾರಂಟಿ ಅನ್ನುವಂಥದ್ದು ಚರಣ್ ಮಾತ್ರ ಕೊಡುವುದರಿಂದ ಶರಣ್ನ ವಿಷಯದಲ್ಲಿ ಗ್ಯಾರಂಟಿ ಬರುವುದಿಲ್ಲ. ಹಾಗಾಗಿ ಬರುವಂಥ ಲಾಭವನ್ನು ನೇರವಾಗಿ ನಾವಿಲ್ಲಿ ಹೊರಗಡೆ ಕಾಲಮಲ್ಲಿ ಬರಿಬಹುದು, 15,000.
ಇನ್ನು ಹೊಸ ಪಾಲುದಾರ ಸಚಿನ್, ಅವನ ಕೇಸ್ ನೋಡಿ 45,000 ಗುಣಿಸು 1/6, ಅವನ ಪಾಲು 1/6. ಅದು ಎಷ್ಟು ಬರ್ತದೆ ಅಂತ ಹೇಳಿದರೆ ಅಲ್ಲಿ 7,500 ಬರ್ತದೆ ನೋಡಿ. ಈ ಸಂದರ್ಭದಲ್ಲಿ ನಾವು ಚರಣ್ ಸಚಿನ್ಗೆ ಏನು ವಾಗ್ದಾನ ಮಾಡಿದ್ದಾನೆ ಅನ್ನುವಂಥದ್ದನ್ನು ನೋಡುವುದಾದರೆ ಅಲ್ಲಿ ಏನು ಹೇಳಿದ್ದಾರೆ, ಚರಣ್ ಪರ್ಸನಲಿ ಗ್ಯಾರಂಟೀಡ್ ಸಚಿನ್ ದ್ಯಾಟ್ ಹಿಸ್ ಪ್ರಾಫಿಟ್ ಇನ್ ಎನಿ ಇಯರ್ ವುಡ್ ನಾಟ್ ಬಿ ಲೆಸ್ ದ್ಯಾನ್ ₹15,000 ಅಂತ ಹೇಳಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಅವನಿಗೆ ಬಂದಿರುವಂತಹ ಲಾಭ ಕೇವಲ 7,500. ಚರಣ್ ಏನು ಗ್ಯಾರಂಟಿ ಕೊಟ್ಟಿದ್ದಾನೆ, 15,000ದಷ್ಟು ಅವನಿಗೆ ಲಾಭದಲ್ಲಿ ಪಾಲು ಬರ್ಬೋದು ಅಂತ. ಈಗ ಬಂದಿರುವಂಥದ್ದು ಎಷ್ಟು, 7,500. ಹಾಗಾಗಿ ಆ ವ್ಯತ್ಯಾಸದಷ್ಟು ಇನ್ನೆಷ್ಟು ಬರಬೇಕಾಗಿದೆ, ಅವನಿಗೆ 7,500 ಬರಬೇಕಾಗಿದೆ. ಅದನ್ನು ಗ್ಯಾರಂಟಿ ಕೊಟ್ಟದ್ದು ಯಾರು, ಚರಣ್. ಹಾಗಾಗಿ ಚರಣ್ ಅವನ ಪಾಲಿನಿಂದ 7,500 ಯಾರಿಗೆ ಕೊಡಬೇಕು, ಸಚಿನಿಗೆ ಕೊಡಬೇಕಾಗ್ತದೆ. ಇಲ್ಲಿ ಶರಣ್ ಯಾವುದೇ ವಾಗ್ದಾನವನ್ನು ಕೊಟ್ಟಿಲ್ಲದೆ ಇರುವುದರಿಂದ ನಾವು ಅದನ್ನು ಏನು ಮಾಡೋದಕ್ಕಿಲ್ಲ, ಅವನಿಗೆ ಬಂದಿರುವ ಲಾಭವನ್ನು ನೇರವಾಗಿ ನಾವು ಅವನಿಗೆ ಹಂಚಿಕೊಡ್ತಾ ಇದ್ದೇವೆ. ಇಲ್ಲಿಗ ಲೆಸ್ ಮಾಡಬೇಕು, ಗ್ಯಾರಂಟಿ ಕೊಟ್ಟಿರುವಂಥದ್ದು 7,500 ಕಳಿಬೇಕು. ಬರುವಂತಹ ಮೊತ್ತವನ್ನು ಹೊರಗಡೆ ಕಾಲಮ್ನಲ್ಲಿ ಬರೆದಾಗ 15,000. ಈ ಕಡೆ ಸಚಿನಿಗೆ ಆ ಅಮೌಂಟ್ ಬರಬೇಕಾಗಿದೆ, ಹಾಗಾಗಿ ಅದನ್ನು ನಾವು ಆ್ಯಡ್ ಮಾಡ್ತೇವೆ. 7,500 ಒಟ್ಟು 15,000. ಈಗ 45,000 ನಾವು ಎಲ್ಲರಿಗೆ ಅವರ ಅನುಪಾತದ ಪ್ರಕಾರ ಗ್ಯಾರಂಟಿಯನ್ನು ನೋಡಿಕೊಂಡು ಹಂಚಿದ ಹಾಗೆ ಆಗ್ತದೆ. ಸೊ ಇದು ಹೀಗೆ ನಾವು ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್ ಅನ್ನುವಂಥದ್ದನ್ನು ಕಾಣ್ತೇವೆ. ಈಗ ನಾವು ಇನ್ನೊಂದು ಚಿಕ್ಕದಾದ ಟಾಪಿಕಲ್ಲಿ ಅಡ್ಜಸ್ಟ್ಮೆಂಟ್ ಫಾರ್ ರಾಂಗ್ ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ಸ್ ಇನ್ ದ ಪಾಸ್ಟ್ ಏನು ಅಂತ ತಿಳ್ಕೊಳ್ಳುವ. ವಿದ್ಯಾರ್ಥಿಗಳು, ನೀವು ಕಳೆದ ವರ್ಷ ಅಕೌಂಟೆನ್ಸಿಯಲ್ಲಿ ರೆಕ್ಟಿಫಿಕೇಷನ್ ಆಫ್ ಎರರ್ಸ್ ಅನ್ನುವಂತಹ ಒಂದು ಅಧ್ಯಾಯವನ್ನು ಕಲ್ತಿದ್ದೀರಿ. ಅಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆ ಆಗುವಂತಹ ತಪ್ಪುಗಳು ಹೇಗೆ ಆಮೇಲೆ ಮುಂದಿನ ದಿನಗಳಲ್ಲಿ ಒಂದು ಅದು ಅಲ್ಲಿರುವಂತಹ ವ್ಯಕ್ತಿಗಳಿಗೆ ತಿಳಿತದೆ ಅನ್ನುವಂಥದ್ದು, ಅಥವಾ ಅವರದನ್ನು ಗುರುತಿಸ್ತಾರೆ ಅನ್ನುವಂಥದ್ದು. ಆಮೇಲೆ ಆ ಥರದ ತಪ್ಪುಗಳು ಕಂಡು ಬಂದಾಗ ಅದನ್ನು ಹೇಗೆ ಸರಿಪಡಿಸುವಂಥದ್ದು, ಯಾವ ಯಾವ ಜರ್ನಲ್ ಎಂಟ್ರಿಗಳನ್ನು ಬರೆಯುವುದರ ಮೂಲಕ ಅವುಗಳನ್ನು ರೆಕ್ಟಿಫೈ ಮಾಡುವುದು ಅನ್ನುವಂಥದ್ದನ್ನು ತಿಳ್ಕೊಂಡಿದ್ದೀರಿ. ಈ ಟಾಪಿಕ್ ಕೂಡ ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟ ವಿಷಯ ಆಗಿರುತ್ತದೆ. ಅದು ಏನು ಅಂತ ನಾವು ಈಗ ತಿಳ್ಕೊಳ್ಳುವ. ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ, ಪಾಲುದಾರರಿಗೆ ಗೊತ್ತಿಲ್ಲದೆಯೋ ಏನಾಗಬಹುದು, ಅಲ್ಲಿ ಕೆಲವೊಂದು ತಪ್ಪುಗಳಾಗಬಹುದು. ಏನು ತಪ್ಪುಗಳು? ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಗಳನ್ನು ಬರೆಯುವ ಸಂದರ್ಭದಲ್ಲಿ ಅಥವಾ ಅವುಗಳನ್ನು ಪೋಸ್ಟ್ ಮಾಡುವ ಸಂದರ್ಭದಲ್ಲಿ, ಟೋಟಲ್ ಮಾಡಿ ಅಲ್ಲಿ ಬ್ಯಾಲೆನ್ಸ್ಗಳನ್ನು ಬರೆಯುವಂಥ ಸಂದರ್ಭಗಳಲ್ಲಿ, ಅಥವಾ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಅಪ್ರಾಪ್ರಿಯೇಷನ್ ಅಕೌಂಟ್, ಬ್ಯಾಲೆನ್ಸ್ ಶೀಟು, ಹೀಗೆ ಇವುಗಳನ್ನೆಲ್ಲ ಮಾಡುವ ಸಂದರ್ಭಗಳಲ್ಲಿ ಕೆಲವೊಂದು ತಪ್ಪುಗಳಾಗಬಹುದು. ಆದರೆ ಆಮೇಲೆ ಆ ವರ್ಷದ ನಂತರ ಯಾವುದೋ ಒಂದು ಮುಂದಿನ ವರ್ಷದಲ್ಲಿ ಆ ಥರದ ತಪ್ಪು ಅಲ್ಲಿ ಆಗಿದೆ ಅನ್ನುವಂಥದ್ದು ಗೊತ್ತಾದಾಗ ಏನು ಮಾಡಬೇಕಾಗ್ತದೆ, ಅವುಗಳನ್ನು ಸರಿಪಡಿಸಬೇಕಾಗ್ತದೆ. ಇಲ್ಲೇನಾಗುವಂಥದ್ದು, ಆಗಿರುವಂತಹ ತಪ್ಪುಗಳಿಂದಾಗಿ ಲಾಭ ಅಥವಾ ನಷ್ಟ ಅನ್ನುವಂಥದ್ದು ಏನು ಬರುತ್ತದೆಯೋ ಕೊನೆಯಲ್ಲಿ, ಅದನ್ನು ಪಾಲುಗಾರರಿಗೆ ಹಂಚಿ ಹಾಕಿರುವ ಸಂದರ್ಭದಲ್ಲಿ ಆ ತಪ್ಪನ್ನು ತಿದ್ದುವಾಗ ಮತ್ತೆ ಅವುಗಳನ್ನು ಸರಿಪಡಿಸಬೇಕಾಗ್ತದೆ. ಅಂತ ಹೇಳಿದರೆ ಲಾಭ ಅಥವಾ ನಷ್ಟದಲ್ಲಿ ವ್ಯತ್ಯಾಸಗಳು ಬರುವಂತಹ ಸಾಧ್ಯತೆಗಳಿರ್ತವೆ. ಸೊ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿರುವಂತಹ ತಪ್ಪುಗಳನ್ನು ಸರಿಪಡಿಸಬೇಕಾಗ್ತದೆ. ಸೊ ಹೀಗಿರುವ ಸಂದರ್ಭದಲ್ಲಿ ನಾವು ಇವುಗಳನ್ನು ಸರಿಪಡಿಸುವಾಗ ನಾವು ಕೆಲವೊಂದು ಅಡ್ಜಸ್ಟ್ಮೆಂಟ್ಗಳನ್ನು ಮಾಡ್ತೇವೆ. ಆ ಅಡ್ಜಸ್ಟ್ಮೆಂಟ್ಗಳು ಇಲ್ಲಿ ಅಡ್ಜಸ್ಟ್ಮೆಂಟ್ ಫಾರ್ ರಾಂಗ್ ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ ಅಂತ ಕರೆಯುವಂಥದ್ದು. ಸೊ ಇದನ್ನು ನಾವು ಹೇಗೆ ಮಾಡ್ಬೋದು ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಾದರೆ, ನಾವು ಈ ಥರದ ತಪ್ಪುಗಳು ಕಂಡು ಬಂದಾಗ ಅದನ್ನು ಸರಿಪಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಅಥವಾ ದೃಷ್ಟಿಯಿಂದ ಒಂದು ಸೆಪರೇಟ್ ಅಕೌಂಟನ್ನು ಅದನ್ನು ಮಾಡ್ಬೋದು. ನಾವು ಆ ಸೆಪರೇಟ್ ಅಕೌಂಟನ್ನು ಮಾಡುವುದರ ಮೂಲಕ ನಾವೇನು ಮಾಡ್ಬೋದು, ಅದನ್ನು ಸರಿಪಡಿಸ್ಬೋದು. ಆ ಅಕೌಂಟನ್ನು ನಾವು ಏನು ಕರಿತೇವೆ ಅಂತ ಹೇಳಿದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅಂತ ಕರಿತೇವೆ. ಆ ಅಕೌಂಟನ್ನು ಮಾಡೋದ್ರ ಮೂಲಕ ತಪ್ಪುಗಳನ್ನು ಸರಿಪಡಿಸ್ಕೊಳ್ಬೋದು. ಅಥವಾ ನಾವೇನು ಮಾಡಬಹುದು, ನೇರವಾಗಿ ಆ ತಪ್ಪುಗಳು ಏನಾಗಿರ್ತಾವ ಅವುಗಳ
ಪರಿಣಾಮ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸಿನ ಮೇಲೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಅದನ್ನು ನೇರವಾಗಿ ನಾವು ಅಲ್ಲಿರುವಂತಹ ಪಾಲುಗಾರರ ಕ್ಯಾಪಿಟಲ್ ಅಕೌಂಟ್ ಏನಿರ್ತದೆಯೋ ಅವುಗಳ ಮೂಲಕ ಅದನ್ನು ಸರಿಪಡಿಸ್ಕೊಳ್ಬೋದು. ಇಲ್ಲಿ ವಿದ್ಯಾರ್ಥಿಗಳು ನಿಮಗೆ ಏನು ಈ ಒಂದು ಟಾಪಿಕ್ನ ಮೇಲೆ ನೀವು ಥಿಯರಿ ಏನು ಪಾಯಿಂಟ್ ಇದೆ ಅದನ್ನು ಮಾತ್ರ ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ. ಇದರ ಮೇಲೆ ಯಾವುದೇ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅಥವಾ ಒಂದು ಸೊಲ್ಯೂಷನನ್ನು ಮಾಡುವಂಥ ಸಂದರ್ಭಗಳು ಬರುವುದಿಲ್ಲ. ಇದು ಆಗಿ ಕೊನೆಯ ಒಂದು ಟಾಪಿಕ್ ನಾವು ನೋಡಲಿಕ್ಕಿರುವಂಥದ್ದು ಫೈನಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಶಿಪ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಥವಾ ಫೈನಲ್ ಅಕೌಂಟ್ಸ್ ಅಂತ ನಾವು ಕರೀತೇವೆ. ಕಳೆದ ವರ್ಷ ನೀವು ಒಬ್ಬ ಅಂದರೆ ಏಕ ಒಡೆತನ ವ್ಯಕ್ತಿಯ ಸಂಸ್ಥೆಯಲ್ಲಿ, ವ್ಯವಹಾರದ ಸಂಸ್ಥೆಯಲ್ಲಿ ನೀವು ಟ್ರೇಡಿಂಗ್ ಅಕೌಂಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಆಮೇಲೆ ಬ್ಯಾಲೆನ್ಸ್ ಶೀಟನ್ನು ಮಾಡೋದನ್ನು ಕಲ್ತಿದ್ದೀರಿ. ಇಲ್ಲಿ ನಾವು ಫೈನಲ್ ಅಕೌಂಟ್ಸ್ ಅಂತ ನೋಡುವಾಗ ಪಾಲುಗಾರಿಕಾ ಸಂಸ್ಥೆಯಲ್ಲಿ ಟ್ರೇಡಿಂಗ್ ಅಕೌಂಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್, ನಂತರ ಬ್ಯಾಲೆನ್ಸ್ ಶೀಟನ್ನು ಕಾಣ್ತೇವೆ. ಜೊತೆಗೆ ಆ ಸಂಸ್ಥೆ ಒಂದು ವೇಳೆ ಉತ್ಪಾದನಾ ಕಾರ್ಯದಲ್ಲಿ ತೊಡಗಿದೆ ಅಂತ ಹೇಳಿದಾಗ ನಾವು ಅಲ್ಲಿ ಮ್ಯಾನ್ಯುಫ್ಯಾಕ್ಚರಿಂಗ್ ಅಕೌಂಟ್ ಅನ್ನುವಂಥದ್ದನ್ನು ಕಾಣ್ತೇವೆ. ಅದರ ಮೂಲಕ ಕಾಸ್ಟ್ ಆಫ್ ಮ್ಯಾನ್ಯುಫ್ಯಾಕ್ಚರಿಂಗ್, ಉತ್ಪಾದನೆಗೆ ಸಂಬಂಧಪಟ್ಟ ವೆಚ್ಚ ಎಷ್ಟಾಗಿದೆ ಅಂತ ಲೆಕ್ಕ ಹಾಕ್ತೇವೆ. ಆಮೇಲೆ ಟ್ರೇಡಿಂಗ್ ಅಕೌಂಟನ್ನು ಮಾಡಲಿಕ್ಕಿದ್ದೇವೆ, ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಮಾಡಲಿಕ್ಕಿದ್ದೇವೆ. ತದನಂತರ ನಾವು ಆಗ ತಿಳ್ಕೊಂಡಿರುವ ಹಾಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಮಾಡ್ತೇವೆ. ಕೊನೆಯದಾಗಿ ಬ್ಯಾಲೆನ್ಸ್ ಶೀಟನ್ನು ಮಾಡ್ತೇವೆ. ಸೊ ಈ ಸಂದರ್ಭದಲ್ಲಿ ಇವುಗಳ ಉದ್ದೇಶ ಏನು ಅಂತ ತಿಳ್ಕೊಳ್ಳುವ. ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ಮಾಡುವಂಥದ್ದು ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗನ್ನು ತಿಳ್ಕೊಳ್ಳೋದಕ್ಕಾಗಿ ಅಥವಾ ಕಂಡುಕೊಳ್ಳೋದಕ್ಕಾಗಿ. ಟ್ರೇಡಿಂಗ್ ಅಕೌಂಟ್ ಮಾಡೋದ್ರ ಮೂಲಕ ಗ್ರಾಸ್ ಪ್ರಾಫಿಟನ್ನು ನಾವು ಲೆಕ್ಕ ಹಾಕ್ತೇವೆ ಅಥವಾ ಗ್ರಾಸ್ ಲಾಸನ್ನು ಲೆಕ್ಕ ಹಾಕ್ತೇವೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡೋದ್ರ ಮೂಲಕ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸನ್ನು ನಾವು ಲೆಕ್ಕ ಹಾಕ್ತೇವೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮಾಡೋದ್ರ ಮೂಲಕ ಆಗಿರುವಂತಹ ಲಾಭ ಅಥವಾ ನಷ್ಟವನ್ನು ಪಾಲುಗಾರರ ಮಧ್ಯೆ ಹೇಗೆ ಹಂಚುತ್ತೇವೆ ಅನ್ನುವಂಥದ್ದನ್ನು ತೋರಿಸೋದಕ್ಕಾಗಿ ನಾವು ಮಾಡ್ತೇವೆ. ಕೊನೆಯದಾಗಿ ಬ್ಯಾಲೆನ್ಸ್ ಶೀಟನ್ನು ಮಾಡೋದ್ರ ಮೂಲಕ ಆ ಸಂಸ್ಥೆಯ ಫೈನಾನ್ಷಿಯಲ್ ಪೊಸಿಷನ್ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತೇವೆ. ಸೊ ಇದಿಷ್ಟು ಅಲ್ಲಿರುವಂತಹ ಫೈನಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಅಥವಾ ಪಾಲುದಾರರ ಸಂಸ್ಥೆಗೆ ಸಂಬಂಧಪಟ್ಟದ್ದು. ಇಲ್ಲಿ ಮತ್ತೆ ನೀವು ಇದರ ಮೇಲೆ ಯಾವುದೇ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಗಳನ್ನು ಮಾಡುವಂತಹ ಒಂದು ಸಂದರ್ಭ ಬರುವುದಿಲ್ಲ. ಹಾಗಾಗಿ ಥಿಯರಿಟಿಕಲ್ ಆಗಿ ನೀವು ಇದನ್ನು ಇಷ್ಟು ತಿಳ್ಕೊಂಡ್ರೆ ಸಾಕಾಗ್ತದೆ. ಸೊ ಇದಿಷ್ಟು ಇವತ್ತಿನ ಸೆಷನ್ನಲ್ಲಿ. ನಾವು ಮುಂದಿನ ಸೆಷನ್ನಲ್ಲಿ ಈ ಒಂದು 2ನೇ ಅಧ್ಯಾಯದಲ್ಲಿ ಯಾವ ಥರದ ಪ್ರಶ್ನೆಗಳು ನಿಮ್ಮ ಒಂದು ಪರೀಕ್ಷಾ ದೃಷ್ಟಿಯಲ್ಲಿ ಬರ್ತದೆ, ನಂತರ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಯಾವ ರೀತಿ ಇರ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವ.